ಭಾರೀ ಸಂಚಲನವನ್ನ ಮೂಡಿಸಿರೋದು ಪಬ್ಲಿಕ್ ಟಿವಿಯ ಬಿಗ್ ಎಕ್ಸ್ಕ್ಲೂಸಿವ್ ಆಗಿರುವಂತಹ ಸುದ್ದಿ. ಷಡ್ಯಂತ್ರ ಮಾಡಿದವರನ್ನ ಗುಂಡಿಟ್ಟು ಹೊಡಿಬೇಕು, ಗಡಿಪಾರು ಅಲ್ಲ, ಜೈಲಿಗೆ ಅಟ್ಟಬೇಕು. ಪಬ್ಲಿಕ್ ಟಿವಿಗೆ ಬೇಳೂರು ಗೋಪಾಲಕೃಷ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಭಾರೀ ಸಂಚಲನ ಮೂಡಿಸಿರೋದು ಪಬ್ಲಿಕ್ ಟಿವಿಯ ಎಕ್ಸ್ಕ್ಲೂಸಿವ್ ವರದಿ. ಷಡ್ಯಂತ್ರ ಮಾಡಿದವರನ್ನ ಗುಂಡಿಟ್ಟು ಹೊಡಿಬೇಕು ಅಂತ ಶಾಸಕ ಬೇಳೂರು ಗೋಪಾಲಕೃಷ್ಣ ಹೇಳಿದ್ದಾರೆ. ಗಡಿಪಾರಲ್ಲ, ಜೈಲಿಗೆ ಅಟ್ಟಬೇಕು ಅಂದಿದ್ದಾರೆ. ವಸೂಲಿನೂ ಮಾಡ್ರಿ ಅವರಿಂದ. ಕೊಟ್ಟಿದ್ರು ಅವರೇ ಆರೋಪಿಗಳು ಅಂತ ಚಾರ್ಜ್ ಶೀಟ್ ಅಲ್ಲಿ ಇದೆ ಸರ್. ನೋಡಿ, SIT ಏನ್ ರಿಪೋರ್ಟ್ ಇವತ್ತು ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ನಿಜವಾಗಲೂ ಒಂದು ಧಾರ್ಮಿಕ ಕ್ಷೇತ್ರದಲ್ಲಿ ಆಗಿರುವಂತ ಘಟನೆ ಇವತ್ತು ನಿಜವಾಗಲೂ ಆಗಬಾರ್ದು. ಈ ತರ ಆಗಿದೆ. ಖಂಡಿತವಾಗಿ ಹೇಳ್ತಾ ಇದ್ದೇನೆ, ಇದನ್ನ ಯಾವ ಉದ್ದೇಶಕ್ಕೆ ಮಾಡಿದ್ರು, ಯಾರು ಮಾಡಿದ್ರು ಅನ್ನೋ ಪ್ರಶ್ನೆ ಇಲ್ಲ. ಧಾರ್ಮಿಕ ಕ್ಷೇತ್ರಕ್ಕೆ ಅಪವಿತ್ರ ಮಾಡಿರುವಂತ ದುಷ್ಟರನ್ನ ನಾನು ಅವತ್ತೇ ಹೇಳಿದ್ದೀನಿ, ಗುಂಡಿಟ್ಟು ಹೊಡಿಬೇಕಿದ್ದವರಿಗೆಲ್ಲ ಅಂತ. ಇವತ್ತು ಒಳ್ಳೆ ಅವಕಾಶ ಇದೆ. ಏನೇನು ಬಂದಿದ್ದಾರೆ, ಇದಕ್ಕೆ ಯಾರು ಅದಕ್ಕೆ ಪಾಲುದಾರಿದ್ದಾರೆ, ಅವರೆಲ್ಲರನ್ನು ಗಡಿಪಾರಲ್ಲ, ಅವ್ರನ್ನ ಯಾರಿಗೂ ಬಿಡಬಾರ್ದು, ಅವ್ರಿಗೆ ಜೈಲಿಗೆ ಅಟ್ಲೇಬೇಕು ಅವರಿಗೆ. ಇದಕ್ಕೆ ಯಾಕಂದ್ರೆ ಭಾವನೆಗಳಿರ್ತವೆ. ಒಂದು ಕ್ಷೇತ್ರ ಅಂದಮೇಲೆ ಭಾವನೆಗಳಿರ್ತವೆ. ಸುಮ್ಮನೆ BJP ಅವರು ಕಾಂಗ್ರೆಸ್ನವ್ರ ಕುತಂತ್ರ, ಇನ್ನೊಬ್ರು ಕುತಂತ್ರ, ಅಥವಾ ಮುಸ್ಲಿಮ್ದವ್ರು ಬಂದ್ರು, ಇನ್ನೊಬ್ರು ಬಂದ್ರು ಅನ್ನೋದನ್ನ ನಾ ಯಾವತ್ತೂ ಹೇಳಕ್ ಹೋಗೋದಿಲ್ಲ. ಅವೆಲ್ಲ ಸುಳ್ಳು. ಅವೆಲ್ಲ ಇವರೆಲ್ಲ ರಾಜಕೀಯ ಬೇಳೆ ಬೇಯಿಸಿಗೋಸ್ಕರ, ರಾಜಕೀಯಕ್ಕೋಸ್ಕರ ಇವೆಲ್ಲ ಮಾಡಿದ್ದಾರೆ. ಇವತ್ತು ರಿಪೋರ್ಟ್ ಏನು ಬಂದಿದೆ ಅಂತ ಹೇಳಿದ್ರೆ ನೋಡಿಕೊಂಡು ರಾಜ್ಯದಲ್ಲಿ ಈ ಥರ ಘಟನೆಗಳು ಆಗಬಾರ್ದು, ಅವ್ರಿಗೆಲ್ಲರಿಗೂ ಹೆಗಲು ಮುರಿಬೇಕು, ಅವರಿಗೆಲ್ಲರಿಗೂ. ಅಷ್ಟೇ ನಾನು ಹೇಳ್ತಾ ಇರೋದು. ಯಾಕಂದ್ರೆ ರಾಜಕೀಯ ಮಾಡೋದು ಬೇಡ. ಯಾವುದೇ ಧಾರ್ಮಿಕ ಕ್ಷೇತ್ರವನ್ನ ರಾಜಕೀಯಕ್ಕೆ ನೀವು ತರೋದು ಬೇಡ. ಅದು ಯಾರ್ಯಾರು ಪಾತ್ರಧಾರಿಯಾಗಿದ್ದಾರೆ ಅವರಿಗೆಲ್ಲ ಕಠಿಣ ಶಿಕ್ಷೆ ಕೊಡಬೇಕನ್ನೋ ನನ್ನ ಉದ್ದೇಶ. ಸೊ ಶಿಕ್ಷೆ ಕೊಡಿಸುವಂಥದ್ದೆಲ್ಲ ಆಗತ್ತೆ, ಆದರೆ ಒತ್ತಾಯವನ್ನ ಮಾಡಬೇಕಾಗಿದ್ದು ನೀವೆಲ್ಲ ಏನು ಅಂತಂದ್ರೆ, ಈ ತರ ಷಡ್ಯಂತ್ರ ಮಾಡಿಕೊಂಡು ರಾಜ್ಯದ ಬೊಕ್ಕಸವನ್ನ ಖಾಲಿ ಮಾಡಿದ್ರಲ್ಲ, ಸುಳ್ಳು ಅಪಪ್ರಚಾರ ಮಾಡಿದ್ರಲ್ಲ, ಮಾಧ್ಯಮದವ್ರು ಏನಾದರೂ ಹೇಳಿದಾಗ ನಿಮ್ಮಿಂದ ಅಂತಿರಲ್ಲ, ಅಲ್ಲಿ ಕೂತ್ಕೊಂಡ್ಬಿಟ್ಟು ಯೂಟ್ಯೂಬಲ್ಲಿ ಕೂತ್ಕೊಂಡ್ಬಿಟ್ಟು ಪುಂಖಾನುಪುಂಖವಾಗಿ ಪುಂಗಿ ಓದಿ ನಂಬಿಕೆಗಳಿಗೆ ಧಕ್ಕೆ ಆಗೋ ರೀತಿಯಲ್ಲಿ ಮಾಡಿದ್ರಲ್ಲ, ಅಂಥವ್ರ ಮೇಲೆ ಕ್ರಮ ಏನು ಅನ್ನುವಂಥದ್ದನ್ನು ಯಾರೂ ಮಾತನಾಡೋದಿಲ್ಲ. ಅಲ್ಲಿ ಅಷ್ಟೊಂದು ಷಡ್ಯಂತ್ರವನ್ನು ಮಾಡಿ ಗುಂಡಿ ಹಾಕಿಸಿ ಅದನ್ನೆಲ್ಲ ದುಡ್ಡನ್ನು ಖರ್ಚು ಮಾಡಿಸಿದ್ರಲ್ಲ. ಬರೀ ಗುಂಡಿ ಹಾಕ್ಸಿದ್ರೆ ಸಾಕಾಗಲ್ಲ ರೀ, ಹೊಸ ಟೆಕ್ನಾಲಜಿ ಬರಬೇಕು ಅಂತ ಹೇಳ್ಬಿಟ್ಟು ಎಲ್ಲ ತರಿಸಿ ಸ್ಕ್ಯಾನ್ ಎಲ್ಲ ಮಾಡಿಸಿದ್ರಲ್ಲ, ಅದರ ದುಡ್ಡನ್ನು ಅವರಿಂದನೇ ವಸೂಲಿ ಮಾಡಿಸಿ ಏನೇನು ಸಂಪಾದನೆ ಮಾಡಿದಾರಲ್ಲ ತೆಗೆಸ್ಕೊಳ್ಳಿ ಅವ್ರ ಹತ್ರ. ಇವೆಲ್ಲ ನಡೆಯುತ್ತೆ, ಅದನ್ನು ಕೇಳಿ ಫಸ್ಟು.